ಯಶಸ್ವಿ ಅಂತ ನಾನು ತಿಳ್ಕೊಳ್ತೇನೆ. ಹಾಗಾಗಿ ಇದು ಕೆಲವರು ಹೇಳ್ಬೋದು ಅವನು ಕಾಸರಳ್ಳಿ ಅವನ ಸಿನಿಮಾ ಬಗ್ಗೆನೇ ಬರ್ಕೊಂಡಿದ್ದು ಅಂತ. ಅಲ್ಲ, ಅದು ಕಾಸರಳ್ಳಿ ಒಬ್ಬನೇ ಮಾಡಿದ್ದು ಅಲ್ಲ. ನನ್ನ ಯಾರೋ ಎಲ್ಲರೂ ಮಾತಾಡಿದರು. ನನ್ನ ಬಿಂಬಗಳ ಸೃಷ್ಟಿಯಲ್ಲಿ, ನನ್ನ ಒಟ್ಟು ಇದರ ಸೃಷ್ಟಿಯಲ್ಲಿ ಎಷ್ಟು ಜನ ತಂತ್ರಜ್ಞರು ಎಷ್ಟು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅಂತ ನನಗೆ ಎಸ್ ರಾಮಚಂದ್ರ ಅವರ ಇದಿಲ್ಲದೆ ಇದು ಮಾಡೋಕ್ಕಾಗ್ತಿರ್ಲಿಲ್ಲ. ಛಾಯಾಗ್ರಾಹಕರು ನಮ್ಮ MS ಸ್ವಾಮಿಯವರಿದ್ದಾರೆ, ಅವರು ಇಲ್ಲದೆ ನಾನು ಎಡಿಟಿಂಗ್ ಮಾಡೋಕ್ಕಾಗ್ತಿರ್ಲಿಲ್ಲ. ಐಸಾಕ್ ಥಾಮಸ್ ಇಲ್ಲದೆ ನಾನು ಮ್ಯೂಸಿಕ್ ಮಾಡೋಕ್ಕಾಗ್ತಿರ್ಲಿಲ್ಲ. ಹಾಗಾಗಿ ಇದು ಸಿನಿಮಾ ಒಬ್ಬನ ಕೃತಿ ಅಲ್ಲ. ಹಾಗೆ ಬಿಂಬ ಅನ್ನೋದು ಒಬ್ಬನ ಇದಲ್ಲ, ಅದು ಸಂಶ್ಲೇಷಿತಾನೆ. ಹೇಗೆ ವಾತಾವರಣದಲ್ಲಿರುವ ಇಂಗಾಲ ಅದು ಇದೆಲ್ಲ ತಗೊಂಡು ಹಸಿರನ್ನು ಸೃಷ್ಟಿ ಮಾಡ್ಕೊಳ್ಳುತ್ತೋ ಗಿಡ, ಆ ಥರ ಇದು ಎಲ್ಲವನ್ನು ತಗೊಂಡು ಅರ್ಥವನ್ನು ಹುಟ್ಟಿಸ್ತಾ ಇರುತ್ತೆ ಯಾವುದೋ ಬಿಂಬ. ಹಾಗಾಗಿ ನಾನು ಕಂಡುಕೊಂಡ ಉತ್ತರ ಇನ್ನೊಬ್ಬರಿಗೆ ಆಗಬೇಕಾಗಿಲ್ಲ. ಅಥವಾ ನಾನು ಯಾವ ರೀತಿಯಲ್ಲಿ ನನ್ನ ಛಾಯಾಗ್ರಾಹಕನ ಜೊತೆಗೆ, ನನ್ನ ಶಬ್ದ ಮುದ್ರಕನ ಜೊತೆಗೆ ಒಂದು ಸಂಬಂಧ ಇಟ್ಕೊತೇನೆ, ನಾನು ಇನ್ನೊಬ್ಬರಿಂದ ಆಗಬೇಕಾಗಿಲ್ಲ. ಆದರೆ ಈ ಥರದ ಸಾಧ್ಯತೆಗಳಿದೆ ಅಂತ ಅನಿಸಿದರೆ ಅದು ಮುಖ್ಯವಾಗಿ ಹೊಸದಾಗಿ ಸಿನಿಮಾ ಪ್ರವೇಶ ಮಾಡೋರಿಗೆ ಅದು ಬಹಳ ಉಪಯುಕ್ತವಾಗುತ್ತೆ ಅನ್ನೋ ಉದ್ದೇಶದಿಂದ ಮಾಡಿರೋದು ಪುಸ್ತಕ ಇದು. ಇದು 4 ಜನಕ್ಕೆ ಖುಷಿಯಾಗಿ ಬಂದರೆ, ಉಪಯುಕ್ತ ಅನಿಸಿದರೆ ನನಗೆ ಭಾಳ ಸಂತೋಷವಾಗುತ್ತೆ. ಎಲ್ಲದಕ್ಕಿಂತ ಮುಖ್ಯ ನಾನು ಶ್ರೀನಿವಾಸ್ ಅವರನ್ನು ಮೆಚ್ಚಲೇಬೇಕು. ಇಂಥ ಹೇಳಿದರು, ಇದು ಆರ್ಥಿಕವಾಗಿ ಅಷ್ಟೇನು ಒಳ್ಳೆಯ ಪ್ರಯೋಗ ಆಗಲಿಕ್ಕಿಲ್ಲ ಅಂತ ಹೇಳಿದರು ಅವರು. ಇರ್ಬೋದೇನೋ, ಆದರೆ ಕನ್ನಡ ಸಾರಸ್ವತ ಲೋಕಕ್ಕೆ, ಕನ್ನಡ ಸಿನಿಮಾ ಇದಕ್ಕಂತೂ ಸಾಹಿತ್ಯ ಲೋಕಕ್ಕಂತೂ ಭಾಳ ದೊಡ್ಡ ಕೊಡುಗೆ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಸೊ ಈ ಪುಸ್ತಕ ಓದಿದ ಮೇಲೆ ಪ್ರತಿಯೊಬ್ಬ ನಿರ್ದೇಶಕನು ತನ್ನದೇ ಆದಂಥ ಒಂದು ಸ್ವಂತ ಇಡಿಯಮನ್ನು ಕಟ್ಕೊಳ್ಳೋಕೆ ಸಾಧ್ಯವಾದರೆ ಈ ಪುಸ್ತಕ ಸಾರ್ಥಕ ಅಂತ ನಾನು ತಿಳ್ಕೊಳ್ತೇನೆ. ನಮಸ್ಕಾರ. ಹೃತ್ಪೂರ್ವಕ ಧನ್ಯವಾದಗಳು ಪದ್ಮಶ್ರೀ ಡಾಕ್ಟರ್ ಗಿರೀಶ್ ಕಾಸರವಳ್ಳಿ ಅವರಿಗೆ. ಈಗ ಗೌರವ ಸಮರ್ಪಿಸುವ ಸಮಯ. ನನ್ನೆಯ ವಂದನೆಗಳನ್ನು ಅರ್ಪಿಸೋಣ. ಕನ್ನಡ ಚಿತ್ರರಂಗದ ಕಲಾತ್ಮಕ ಚಿತ್ರಗಳ ಹರಿಕಾರನಿಗೆ ಒಂದು ಧನ್ಯವಾದಗಳನ್ನು ಸಮರ್ಪಿಸ್ತಾ, ಭಾರತ ಚಿತ್ರರಂಗದ ಪ್ರಥಮ ಶತಮಾನದ ಅತ್ಯುತ್ತಮ ಚಿತ್ರಗಳೆಂದು ಸಿನಿಮಾ ವಿಮರ್ಶಕರು, ಚಿತ್ರಪ್ರೇಮಿಗಳು ಆಯ್ಕೆ ಮಾಡಿದ 20 ಚಿತ್ರಗಳಲ್ಲಿ ನಮ್ಮ ಗಿರೀಶ್ ಕಾಸರವಳ್ಳಿರವರ ಘಟಶ್ರಾದ್ದವೂ ಅನ್ನೋದು ಒಂದು ಹೆಮ್ಮೆಯ ಸಂಗತಿ. ಸೊ ಕನ್ನಡ ಚಿತ್ರರಂಗದ ದಂತಕಥೆಗೆ ನಮನವನ್ನು ಸಮರ್ಪಿಸುತ್ತಾ, Standing ovation, please. Get up. ಡಾಕ್ಟರ್ ಗಿರೀಶ್ ಕಾಸರವಳ್ಳಿ ಅವರು ಸ್ವಯಂ ಪ್ರೇರಿತರಾಗಿ ಉದ್ಯಮಂತೆ ಸ್ಟ್ಯಾಂಡಿಂಗ್ ಓವೇಷನ್ ಕೊಡೋ ಮೂಲಕ ಅವರ ಸಮರ್ಪಣೆ ದ ಲಿವಿಂಗ್ ಲೆಜೆಂಡ್, ಸ್ಯಾಂಡಲ್ವುಡ್ನ ಲಿವಿಂಗ್ ಲೆಜೆಂಡ್ಗೆ. ಥ್ಯಾಂಕ್ ಯು. ಹೇಳ್ತಿದ್ದಾರೆ ನಮ್ಮ ವೀರಕಪುತ್ರ ಶ್ರೀನಿವಾಸ್ ಅವರು, ಪುಸ್ತಕ ಹೋಗಲ್ಲ ಅಂತ ನಾನು ಹೇಳಲಿಲ್ಲ, ಸದ್ಯಕ್ಕೆ ಇನ್ನೂ ಬುಕ್ ಆಗಿಲ್ಲ, ಮುಂದಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ಜನರ ಕೈ ತಲುಪುತ್ತೆ. ಅವರೇ ಕ್ಲಾರಿಫಿಕೇಶನ್. ಸರ್ ಹೇಳಿದ ಪ್ರಕಾರ ಪುಸ್ತಕ ಹೋಗಲ್ಲ ಅಂತ ಹೇಳಿಲ್ಲಲ್ಲ, ನೀವೆಲ್ಲ ಕೊಂಡ್ಕೊಳ್ಳಿ ಅಂತ ನಾನು ಇಂಡೈರೆಕ್ಟಾಗಿ ಮೋಟಿವೇಟ್ ಮಾಡಿದ್ದು. ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಸುಮಾರು 200ಕ್ಕೂ ಹೆಚ್ಚು ಕೃತಿಗಳು ಆನ್ಲೈನಲ್ಲೇ ಬಂದಿದೆ. ಯಾವ ವೀರಲೋಕದ ಪುಸ್ತಕವೂ ಅಷ್ಟು ಚೆಂದ ಹೋಗಿಲ್ಲ. ಇಲ್ಲೂ ಕೂಡ 150ಕ್ಕೂ ಹೆಚ್ಚು ಪುಸ್ತಕ ಈಗಾಗಲೇ ಮಾರಾಟ ಆಗಿದೆ. ರೂಢಿ ತುಂಬ ಅದ್ಭುತವಾಗಿ ಹೋಗ್ತಿದೆ ಕೃತಿ. ಇನ್ನೊಂದು ಜಾಸ್ತಿ ತಗೊಂಡು ಹೋಗ್ಲಿ ಅಂತ ಸ್ವಾರ್ಥ ಸರ್ ಪಬ್ಲಿಷರ್ ಇದು ಮಾಡೋಕ್ಕೆ. ಇವತ್ತು ಬರ್ಡೇ ಗರ್ಲ್ನ ಸ್ಟೇಜಿಗೆ ಕರೆಯೋಣವಾ? ದಯವಿಟ್ಟು ಬರಬೇಕು. ಡಾಕ್ಟರ್ ವಿಜಯಮ್ಮ ಅವರು ದಯಮಾಡಿ ವೇದಿಕೆಗೆ ಬರಬೇಕು, ಪುಟ್ಟ ಗೌರವ ಸ್ವೀಕರಿಸಬೇಕು. ದಯಮಾಡಿ ಬರಬೇಕು ವೇದಿಕೆಗೆ. ಇಟ್ಸ್ ಅನ್ ಆನರ್. ಇವತ್ತು ನಮ್ಮ ಪ್ರೀತಿಯ ವಿಜಯಮ್ಮ ಅವರ ಹುಟ್ಟು ಹಬ್ಬ ಅಂತ ಕೇಳಿ ಬಹಳ ಬಹಳ ಖುಷಿಯಾಯಿತು. ಎಲ್ಲರೂ ಕೂಡಿ
ಹಬ್ಬದ ಶುಭಾಶಯ, ಹುಟ್ಟುಹಬ್ಬದ ಶುಭಾಶಯ. ಪ್ರೀತಿಯ ವಿಜಯಂ ಅವರಿಗೆ ಹುಟ್ಟುಹಬ್ಬದ ಶುಭಾಶಯ. ಇವರಲ್ಲಿ ಪ್ರತಿಭೆ ಇದೆ ಅಂತ ಗುರುತಿಸಿದ್ರೆ ಅವರೊಂದು ಪುಟ್ಟ ಸಸಿಯಾಗಿದ್ರೆ ಅದಕ್ಕೆ ಕೋಲನ್ನು ನೆಟ್ಟು ಎಷ್ಟು ಚೆನ್ನಾಗಿ ಅದು ಬೆಳೆಯೋದಕ್ಕೆ ಎಷ್ಟೋ ಜನರಿಗೆ ಬೆನ್ನೆಲುಬಾಗಿ ನಿಂತಿರುವಂಥ ಮಹಾಮಾತೆ ನಮ್ಮ ಪ್ರೀತಿಯ ಡಾಕ್ಟರ್ ವಿಜಯಂ ಅವ್ರಿಗೊಂದ್ಸರಿ ಜೋರಾದ ಚಪ್ಪಾಳೆಯ ಮುಖೇನ ನಮ್ಮ ವೀರಲೋಕದ ಪರವಾಗಿ ನಲ್ಮೆಯ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಧನ್ಯವಾದಗಳು. ಹಾಗೆ ಈಗ ವಂದನಾರ್ಪಣೆಯನ್ನು ಸಲ್ಲಿಸಲಿಕ್ಕೆ ಬರಮಾಡ್ಕೊಳ್ತಾ ಇದ್ದಾರೆ ವ್ಯವಸ್ಥಾಪಕರು, ನಮ್ಮ ವೀರಲೋಕದ ವ್ಯವಸ್ಥಾಪಕರಾದಂತಹ ಆನಂದ್ ರಾಜ್. ದಯವಿಟ್ಟು ವಂದನೆಗಳನ್ನು ಸಲ್ಲಿಸಲಿಕ್ಕೆ ಬರಬೇಕು. ಆನಂದ್ ರಾಜ್.